ದಿನಾಚರಣೆಯ ಅಂಗವಾಗಿ BM ಪಾಟೀಲ್ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಶಿವಗಿರಿ ವಸಂತ ಟ್ರಸ್ಟ್ ವತಿಯಿಂದ ರೆಡ್ ಕ್ರಾಸ್ ಸಂಸ್ಥೆಯ ಸಹಯೋಗದೊಂದಿಗೆ ಇಂದು ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿ ರಕ್ತದಾನದ ಶಿಬಿರವನ್ನು ನಾವು ಏರ್ಪಡಿಸಿದ್ದೀವಿ. ಇಂದಿನ ಪ್ರಚಲಿತ ದಿನಗಳಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ರಕ್ತದ ಕೊರತೆಯಿಂದ ನೂರಾರು ಜೀವಗಳು ಬಲಿಯಾಗ್ತಾ ಇದ್ದಾವೆ. ಅದನ್ನು ಮನಗಂಡು ವಕೀಲರ ಒಂದು ಸಮಾಜಕ್ಕಾಗಿ ಒಂದು ಕೊಡುಗೆಯನ್ನು ಕೊಡುವ ದೃಷ್ಟಿಯಿಂದ ಎಲ್ಲ ವಕೀಲರ ಸಮುದಾಯದಿಂದ ಹಾಗೂ ನ್ಯಾಯಾಧೀಶರ ಜೊತೆಗೂಡಿ ಇಂದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವ ಸಲುವಾಗಿ ಮತ್ತು ಈ ವಕೀಲರ ಪ್ರೇರಣೆಯಿಂದ ಇಡೀ ಸಮಾಜದಲ್ಲಿ ಎಲ್ಲ ವ್ಯಕ್ತಿಗಳು ಯಾರಿಗೆ ಅವಶ್ಯಕತೆ ಇರುವಂಥ ಸಂದರ್ಭದಲ್ಲಿ ರಕ್ತದಾನವನ್ನು ಮಾಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಇಂದು ನಾವು ಸಮಾಜದಲ್ಲಿ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಡುವಗೋಸ್ಕರವಾಗಿ ಮತ್ತು ಸಮಾಜಕ್ಕೆ ಒಂದು ಹಿತ ಮಾದರಿಯಾಗಿ ಪ್ರೇರಣೆಯನ್ನು ಕೊಡುವ ದೃಷ್ಟಿಯಿಂದ ಇಂದು ವಕೀಲರ ದಿನಾಚರಣೆ ಅಂಗವಾಗಿ ಜಿಲ್ಲಾ ನ್ಯಾಯಾಲಯ ಆವರಣದಲ್ಲಿ ನಾವು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿರುವಂಥದ್ದು ಅತ್ಯಂತ ಹೆಮ್ಮೆ ಅನಿಸುತ್ತೆ ಮತ್ತು ಇದು ಇಡೀ ಸಮಾಜಕ್ಕೆ ಒಂದು ಒಳ್ಳೆಯ ಪ್ರೇರಣಾದಾಯಕ ಕಾರ್ಯ ಅಂತ ಹೇಳಿ ನಾನು ಹೇಳಲು ಇಚ್ಛೆ ಪಡ್ತೀನಿ. ಬಸವರಾಜ್ ಯಾದವಾಡ್, ವಕೀಲರು. ನಮಸ್ಕಾರ. ಇವತ್ತು ನಮ್ಮ ಶಿವಗಿರಿ ಬಸಂತವನ ಟ್ರಸ್ಟ್ದವರು ನಮ್ಮ ವಕೀಲರ ದಿನಾಚರಣೆ ಅಂಗವಾಗಿ ನಮ್ಮ ವಿಜಯಪುರ ಜಿಲ್ಲಾ ನ್ಯಾಯಾಲಯದ ಒಂದು ಕ್ಯಾಂಪಸ್ ಒಳಗೆ ಸಮುದಾಯ ಭವನದಲ್ಲಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ರು. ಆ ನಿಮಿತ್ತ ನಾವು ನಮ್ಮ ಹಿರಿಯ ನ್ಯಾಯವಾದಿಗಳಾದಂಥ RT ಬಿಜಾಪುರ ವಕೀಲರಾಗಿರ್ಬೋದು, ನಾನು ಭಾರತ್ ಕರ್ಪೂರ್ಮಠ್ ಮತ್ತು ನಮ್ಮ ಇನ್ನೋರ್ವ ಹಿರಿಯ ನ್ಯಾಯವಾದಿಗಳಾದಂಥ ಶ್ರೀ ಜಾಫರ್ ಅಂಗಡಿಯವರು ಎಲ್ಲರೂ ಸೇರಿ ನಾವು ಕೂಡ ಈ ಪ್ರಯುಕ್ತ ಇವತ್ತಿನ ವಿಶ್ವ ವಕೀಲರ ದಿನಾಚರಣೆ ಇತ್ತು. ಇವತ್ತಿನ ದಿವಸ ಈ ಒಕೇಶನಿಗೆ ಅವರು ಒಂದು ಸೇವಾ ಕಾರ್ಯ ಆಗಲಿ ಅಂದ್ಕೊಂಡು ಒಂದು ಉದ್ದೇಶದಿಂದ ಬ್ಲಡ್ ಡೊನೇಷನ್ ರಕ್ತದಾನ ಶಿಬಿರ ಮಾಡಿದರು. ಆ ಪ್ರಯುಕ್ತ ನಾವು ಎಲ್ಲ ಸೇರಿ ನಮ್ಮ ಜಿಲ್ಲಾ ನ್ಯಾಯಾಲಯದ ವತಿಯಿಂದ ಭಾಳಷ್ಟು ನ್ಯಾಯವಾದಿಗಳು ಇವತ್ತು ಸುಮಾರು 100-150 ಜನ ನಾವು ರಕ್ತದಾನವನ್ನು ಮಾಡಿದ್ವಿ ಈಗಾಗಲೇ. ಸೊ ಇದು ಒಂದು ನಮ್ಮ ನಾವು ಆರೋಗ್ಯಕರ ದೃಷ್ಟಿಯಿಂದ ನೋಡಿದರೂ ಕೂಡ ಭಾಳ ಇಂಪಾರ್ಟೆಂಟ್. ಬ್ಲಡ್ ಡೊನೇಷನ್ ಮಾಡ್ತಾ ಇರಬೇಕು. ಹೊಸ ರಕ್ತ ಶರೀರ ಒಳಗೆ ಉತ್ಪನ್ನ ಆಗ್ತಿರ್ತದೆ, ನಮ್ಮ ಆರೋಗ್ಯ ಕೂಡ ಸದೃಢವಾಗಿರ್ತದೆ. ಅದೇ ರೀತಿ ಯಾವ ಒಂದು ರೋಗಿಗೆ ರಕ್ತದ ಅವಶ್ಯಕತೆ ಇರ್ತದೆ ಅವರಿಗೂ ಕೂಡ ನಮ್ಮಿಂದ ಒಂದು ಸೇವಾ ಕಾರ್ಯ ಆಗ್ತಾ ಅನ್ನೋ ಉದ್ದೇಶದಿಂದ ಇವತ್ತಿದನ್ನು ಮಾಡಿದ್ದು. ಹೀಗಾಗಿ ನಾನು ಇನ್ನೂ ಅಷ್ಟು ಹೆಚ್ಚು ನ್ಯಾಯವಾದಿಗಳು ಬಂದು ರಕ್ತದಾನ ಮಾಡಬೇಕಂತ ತಿಳ್ಕೊತೀನಿ. ಮತ್ತು ಈ ವಿಡಿಯೋ ನೋಡ್ತಾ ಇರುವಂಥ ಎಲ್ಲ ಪ್ರೇಕ್ಷಕರು ಕೂಡ ತಾವು ಕೂಡ ಪ್ರತಿ 90 ದಿವಸಗೊಮ್ಮೆ, ಹೆಣ್ಮಕ್ಳಾದಲ್ಲಿ 120 ದಿವಸಗೊಮ್ಮೆ ರಕ್ತದಾನವನ್ನು ಮಾಡಬೇಕು. ನಿಮ್ಮ ಆರೋಗ್ಯ ದೃಷ್ಟಿಯಿಂದನೂ ತುಂಬ ಒಳ್ಳೆಯದು. ಅದೇ ರೀತಿ ಒಂದು ಸೇವಾ ಕಾರ್ಯ ಕೂಡ ಆಗ್ತದೆ ಅನ್ನೋದು ನಂದೊಂದು ಅನಿಸಿಕೆ. ಅದೇ ರೀತಿ ನಮ್ಮ ಹಿರಿಯ ನ್ಯಾಯವಾದಿಗಳು RT ಬಿಜಾಪುರ ವಕೀಲರು ಕೂಡ ಒಂದೆರಡು ಮಾತಾಡಿ. ಸರ್, ತಮ್ಮ ಹೆಸರು? ನನ್ನ ಹೆಸರು ಭಾರತ್ ಕರ್ಪೂರ್ಮಠ್. ನಾನು ಪ್ರಥಮ ಬಾರಿಗೆ ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಬಾಬಾರ ವಕೀಲರ ದಿನಾಚರಣೆ ನಿಮಿತ್ತ ನಾವು ಸತತವಾಗಿ 9ನೇ ರಕ್ತದಾನವನ್ನು ನಮ್ಮ ವಕೀಲರ ಸಂಘದಲ್ಲಿ ಮಾಡಿಕೊತ ಬಂದಿದ್ದೆವು. ಪ್ರಥಮ ಸಲ ಈ ಸಲ ವಕೀಲರ ದಿನದ ಆಚರಣೆ ನಿಮಿತ್ತ ಎಲ್ಲ ರಕ್ತದಾನ ಶಿಬಿರವನ್ನು ನಮ್ಮ ಶಿವಗಿರಿಯಾಗಲಿ BLD ಮತ್ತು ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ನ್ಯಾಯಾಂಗ ನಮ್ಮ ವಕೀಲರ ಸಂಘ ಕೂಡಿ ಇವತ್ತಿಂದ ಹೆಲ್ತ್ ಕ್ಯಾಂಪನ್ನು ಬ್ಲಡ್ ಡೊನೇಟ್ ರೆಡ್ ಕ್ರಾಸ್ದವರು ಬಂದಿದ್ದಾರೆ. ಅದರ ನಿಮಿತ್ತವಾಗಿ ಎಲ್ಲ ನಮ್ಮ ನ್ಯಾಯಾಧೀಶರು ಈಗಾಗಲೇ ಒಂದು 5-6 ಮಂದಿ ನ್ಯಾಯಾಧೀಶರು ಬ್ಲಡ್ಡನ್ನು ಡೊನೇಟ್ ಮಾಡಿದ್ದಾರೆ, ರಕ್ತವನ್ನು ಡೊನೇಟ್ ಮಾಡಿದ್ದಾರೆ. ಮತ್ತು ವಕೀಲರು ಎಲ್ಲರೂ ನಮ್ಮ ಸಂಘದಿಂದ ಎಲ್ಲ ವಕೀಲರು ಬ್ಲಡ್ಡನ್ನು ಡೊನೇಟ್ ಮಾಡ್ತಾರೆ. ಇದು ಇನ್ನೂ 3 ಗಂಟೆವರೆಗೆ ಇರುತ್ತದೆ. ನಾವು ಇಲ್ಲಿ ಮತ್ತು ನಮ್ಮ ಸ್ಟಾಫ್ದವರು ಸಹಿತ ರಕ್ತದಾನವನ್ನು ಡೊನೇಟ್ ಎಲ್ಲಕ್ಕಿಂತ ಶ್ರೇಷ್ಠವಾದದಂದ್ರೆ ಅದು ರಕ್ತದಾನ ಅಂತ ಹೇಳಿ ನಮ್ಮ ವಕೀಲರ ದಿನ ಆಚರಣೆ ದಿವಸ ಇವತ್ತು ಆ ನಿಮಿತ್ತವಾಗಿ ಎಲ್ಲ ಹಮ್ಮಿಕೊಂಡು ಎಲ್ಲ ನ್ಯಾಯಾಧೀಶರು ಮತ್ತು ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರು ಬಂದು ಹೋಗಿದ್ದಾರೆ ಈಗಾಗಲೇ. ಅದಕ್ಕೆ ಇವತ್ತಿನ ದಿವಸ ಇದು ಒಂದು ವಕೀಲರ ದಿನಾಚರಣೆ ಅಂಗವಾಗಿ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಆಸ್ಪದವನ್ನು ಮಾಡಿದಂಥ ಎಲ್ಲ ನಮ್ಮ ವಕೀಲರ ಸಂಘದ ಬಾಂಧವರಿಗೆ ಮೊದಲು ಅಭಿನಂದನೆ ಹೇಳ್ತೀನಿ. ವಕೀಲರ ದಿನಾಚರಣೆ ಪ್ರತಿ ವರ್ಷ ಆಚರಿಸ್ತಾ ಇದ್ದೇವೆ. ಇದರ ಉದ್ದೇಶ ಏನಂದರೆ ಸ್ವತಂತ್ರ ತಂದುಕೊಟ್ಟ ಈ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟವರಲ್ಲಿ 2-3 MP-ಗಳು 1-3 MP-ಗಳು ಎಲ್ಲರೂ ವಕೀಲರು. ಪ್ರಥಮ ಅಧ್ಯಕ್ಷರು ಪ್ರೆಸಿಡೆಂಟ್ ಆಫ್ ಇಂಡಿಯಾ ವಾಸ್ ಲಾಯರ್. ಆ ಒಂದು ಘನತೆ ಗೌರವವನ್ನು ನಾವು ಇವತ್ತು ಬಹಳ ಪಾರಂಪರಿಕವಾಗಿ
ಕಾಯ್ಕೊಳ್ಬೇಕಾಗಿದೆ. ಸಮಾಜದಲ್ಲಿ ನಮ್ಮ ಒಂದು ವಕೀಲ ಘನತೆ ಗೌರವ ಏನಿದೆ ಜನರಲ್ಲಿ ಪ್ರಜ್ಞೆ ಮೂಡಿಸಿ ಇದು ಒಂದು ಸಮುದಾಯ ಜನರ ಸಹಾಯಕ್ಕಿದೆ ಮತ್ತು ಸೇವೆಗಿದೆ. ಹಣ ಕೊಟ್ಟು ಸೇವೆ ಸಿಗುವಲ್ಲಾರದಂಥ ಪರಿಸ್ಥಿತಿ ಬರಬಾರ್ದು. ಈ ಬಗ್ಗೆ ನಮ್ಮ ಸಮುದಾಯದವರು ಎಚ್ಚರ ವಹಿಸಬೇಕು. ಕಾನೂನು ಕಟ್ಟಳೆಗಳನ್ನು ನಾವು ಮೊದಲು ಪಾಲಿಸಬೇಕು ಮತ್ತು ನಮ್ಮ ವೃತ್ತಿಯಲ್ಲಿ ಕ್ಷಮತೆ ಗಿಮ್ಮತೆ ಅದು ಇದ್ದೇ ಇರ್ತದೆ, ಹಣ ಬರ್ತದೆ. ಶಿಸ್ತು ಕೂಡ ನಾವು ಕಾಯ್ಕೋಬೇಕು. ನ್ಯಾಯಾಲಯದ ಹೊರಗಾಗಲಿ ನ್ಯಾಯಾಲಯದ ಒಳಗಾಗಲಿ ಈ ಎಲ್ಲ ದಿನಗಳನ್ನು ಮಾಡ್ತಾಯಿದ್ದಾರೆ. ಮೊದಲು ನಾವು ಏನೋ ಟೀಚರ್ ಡೇ ಒಂದು ಮಾಡ್ತಿದ್ವಿ, ಈಗೆಲ್ಲ ಡಾಕ್ಟರ್ಸ್ ಡೇ, ಪೇರೆಂಟ್ ಡೇ, ಫಾದರ್ ಡೇ, ಮದರ್ ಡೇ ಏನೋ ಮಾಡಲಿ. ನಾವು ಕೂಡ ಡೇ ಮಾಡ್ತಾಯಿದ್ದೀವಿ. ಇಟ್ ಆಲ್ ಸ್ಟಾರ್ಟೆಡ್ ಇನ್ ಸಮ್ಮರ್ ಸೆಕೆಂಡ್ ವರ್ಕೌಟಲ್ಲಿ ಅಲ್ಟಿಮೇಟ್ ಕಾಸ್ ದ ಪಬ್ಲಿಕ್ ಶುಡ್, ಸಾರ್ವಜನಿಕರಿಗೆ ನಮ್ಮ ಬಗ್ಗೆ ನಂಬಿಕೆ ಬರುವಂಥ ಒಂದು ವಾತಾವರಣ ನಾವು ಸೃಷ್ಟಿಸಬೇಕಾಗಿದೆ. ಗುಂಪುಗಾರಿಕೆ ಬಿಡಬೇಕು, ಸ್ಪಷ್ಟ ಇರಬೇಕು, ನೇರ ಇರಬೇಕು. ನಮ್ಮ ಕೇಸ್ ವೀಕ್ ಇದ್ದರೆ ಪಕ್ಷಗಾರಿಗೆ ಹೇಳಬೇಕು. ಇಷ್ಟು ಸಾಧ್ಯತೆ ಇದೆ. ಒಂದು ಲೆವೆಲ್ಗೆ ಹೋದ್ಮೇಲೆ ನಮ್ಮ ಕಾಣಿಕೆ ಭಾಳ ಇದೆ ಸಮಾಜಕ್ಕೆ. ವಕೀಲರು ಜವಾಬ್ದಾರಿಯಿಂದ ನಡೆದರೆ, ಕಾನೂನು ಕಟ್ಟಳೆಗಳನ್ನು ಪಾಲಿಸಿದರೆ, ಯಾವ ಉದ್ದೇಶಕ್ಕಾಗಿ ಕಾನೂನನ್ನು ಜಾರಿಯಲ್ಲಿ ತಂದರೆ ಅದು ಜನರಿಗೆ ಮುಟ್ತದೆ. ನಾನು RT ಜಾಫರ್ ಇವತ್ತು ನಮ್ಮ ಈ ವಕೀಲ ದಿನಾಚರಣೆ ಅಂಗವಾಗಿ ನಾವು ಒಂದು ಶಿವಗಿರಿ ಬಸವಂತನ ರಕ್ತದಾನ ಸೇವೆ ಹಾಗೂ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿಯಿಂದ ರಕ್ತದಾನ ಸೇವೆ. ಇದು ಪ್ರತಿ ವರ್ಷ ನಮ್ಮ ಕೋರ್ಟ್ ಒಳಗೆ ಹಮ್ಕೋತಾರೆ. ಅದೇ ರೀತಿಯಾಗಿ ನಾವು ಎಲ್ಲ ಅಡ್ವೊಕೇಟ್ಸ್ ಆಲ್ಮೋಸ್ಟ್ ನಮ್ಮ ಭರತ್ ಕರ್ತೃಮಠ ಒಳಗೆ 100ರಿಂದ 150 ಜನ ನಾವು ರಕ್ತದಾನ ಮಾಡ್ತೀವಿ. ದಾನ ಒಳಗೆ ಅತಿ ದೊಡ್ಡ ದಾನ ಯಾವುದಪ್ಪ ಅಂತಂದ್ರೆ ಅದು ರಕ್ತದಾನ. ಈ ರಕ್ತ ಕೊಡೋದ್ರಿಂದ ಲಾಭ ನಷ್ಟ, ಲಾಭ ಏನಂತ ನಾನು ಹೇಳ್ತೀನಿ, ನಷ್ಟ ಅಂತೂ ಜೀರೋ. ಕೊಡೋರು ಆರೋಗ್ಯಕರವಾಗಿರ್ತಾರೆ, ಪಡೆದುಕೊಳ್ಳೋರು ಒಂದು ಜೀವ ಉಳಿಸ್ಕೊಂಡಂಗೆ ಆಗಿರುತ್ತೆ. ಕೊಟ್ಟೋರಿಗೆ ಪುಣ್ಯನೂ ಸಿಗುತ್ತೆ, ಪಡೆದುಕೊಂಡವ್ರಿಗೆ ಅವರ ಅವಶ್ಯಕತೆ ತಕ್ಕಂತೆ ಅವ್ರ ಜೀವ ಉಳಿಸ್ಕೊಳ್ಳೋಕೆ ಒಂದು ಅವಕಾಶವೂ ಸಿಗುತ್ತೆ. ಅದಕ್ಕೋಸ್ಕರ ನಾವಂತೂ ಎಲ್ಲ ಪಡ್ತಾ ಇರ್ತೀವಿ. ಇದೇ ರೀತಿ ನಾನು ಎಲ್ಲ ನಮ್ಮ ಭಾರತ ದೇಶದಲ್ಲಿರುವಂಥ ಪ್ರಜೆಗಳಿಗೆ, ಜನರಿಗೆ ಅಥವಾ ನಮ್ಮ ಬಿಜಾಪುರ, ಕರ್ನಾಟಕ ಎಲ್ಲೇ ಇರಲಿ ಜನ ರಕ್ತದಾನ ಮಾಡಬೇಕು. ಯಾಕಂತಂದ್ರೆ ಎಮರ್ಜೆನ್ಸಿ ಯಾರು ಕೇಳಿದಾಗ ಹೋಗಿ ಅಲ್ಲಿ ಕೊಡೋಕೆ ನಮಗೆ ಆಗಲ್ಲ. ಇವ್ರು ಮಾಡ್ಕೊಂಡಂಥ ಶಿಬಿರೊಳಗೆ ಏನಪ್ಪ ಅಂತ ಎಮರ್ಜೆನ್ಸಿ ಬ್ಲಡ್ ಸಿಗುತ್ತೆ ನಮಗೆ. ಅವ್ರು ಕೇಳಿದ ತಕ್ಷಣ ಯಾವ ಬ್ಲಡ್ ಬೇಕಾದ್ರೂ ಅಲ್ಲಿ ಸಿಗುತ್ತೆ. ದಯಮಾಡಿ ಎಲ್ಲರೂ ಕೂಡ ರಕ್ತದಾನ ಮಾಡಿ ಅಂತ ತಮ್ಮೆಲ್ಲರೂ ಕೇಳ್ಕೊತೀನಿ ನಾನು.